ಮಳೆ ಬಂದು ನಿಂತ ಮೇಲೆ ಆಕಾಶದಲ್ಲಿ ಆ ಬಣ್ಣಗಳ ಚಿತ್ತಾರ, ಅಬ್ಬಾ, ಅದನ್ನ ನೋಡಿದ್ರೆ ಯಾರಿಗೆ ತಾನೇ ಖುಷಿಯಾಗಲ್ಲ. ಆ ಕಾಮನಬಿಲ್ಲು ನಿಜಕ್ಕೂ ಒಂದು ಅದ್ಭುತ. ಆದ್ರೆ ಆ ಸುಂದರವಾದ ಬಣ್ಣಗಳ ಹಿಂದೆ ಒಂದು ದೊಡ್ಡ ವಿಜ್ಞಾನವೇ ಅಡಗಿಲೆ ಅನ್ನೋದು ಗೊತ್ತಾ? ಬನ್ನಿ ಇವತ್ತು ಅದರ ಬಗ್ಗೆನೇ ಮಾತಾಡೋಣ. ಸರಿ, ಹಾಗಿದ್ರೆ ಮೊದಲನೇ ಪ್ರಶ್ನೆನೇ ಇದು. ಆಕಾಶದಲ್ಲಿ ಈ ಕಾಮನ್ಬಿಲ್ಲು ಅಸ್ಲಿಗೆ ಹೇಗೆ ಮೂಡುತ್ತೆ? ಏನಿದ್ರಿಂದಿನ ಸೀಕ್ರೆಟ್? ಅಷ್ಟು ದೊಡ್ಡದಾಗಿ ಕಾಣೋ ಕಾಮನಬಿಲ್ಲಿನ ರಹಸ್ಯ ಅಡಗಿರೋದೆಲ್ಲಿ ಗೊತ್ತಾ? ಒಂದು ಸಣ್ಣ, ತುಂಬ ಸಣ್ಣ ನೀರಿನ ಹನಿಯೊಳಗಡೆ. ಹೌದು, ನಂಬೋಕೆ ಕಷ್ಟ ಆದ್ರೂ ಇದೇ ಸತ್ಯ. ಬನ್ನಿ ಆ ಹನಿಯೊಳಗೆ ಒಂದು ಸಣ್ಣ ಜರ್ನಿ ಮಾಡಿಬರೋಣ. ಇಲ್ಲಿ ಪ್ರತಿಯೊಂದು ನೀರಿನ ಹನಿ ಇದೆಯಲ್ಲ, ಅದು ಒಂದು ಪುಟ್ಟ ಪ್ರಿಸಮ್ ಥರ ಕೆಲಸ ಮಾಡುತ್ತೆ. ನೆನಪಿದ್ಯಾ, ಸ್ಕೂಲ್ ಲ್ಯಾಬ್ನಲ್ಲಿ ಪ್ರಿಸಮ್ ಮೂಲಕ ಬಿಳಿ ಬೆಳಕನ್ನ ಹಾಯಿಸಿದಾಗ 7 ಬಣ್ಣಗಳು ಕಾಣ್ತಿದ್ವಲ್ಲ? ಇಲ್ಲಿ ವಾತಾವರಣದಲ್ಲಿರೋ ಲಕ್ಷಾಂತರ ನೀರಿನ ಹನಿಗಳು ಅದೇ ಮ್ಯಾಜಿಕನ್ನ ಸೂರ್ಯನ ಬೆಳಕಿಗೆ ಮಾಡ್ತವೆ. ಅದಕ್ಕೆ ನಾವದನ್ನ ಕಿರುಪಟ್ಟಕ ಅಂತ ಕರೆಯೋದು. ಹಾಗಿದ್ರೆ ಆ ಪುಟ್ಟ ಹನಿಯೊಳಗಡೆ ಎಕ್ಸಾಕ್ಟಾಗಿ ಆಗೋದೇನು? ಇದು ಒಂದು 4 ಸ್ಟೆಪ್ ಪ್ರಾಸೆಸ್. ಫಸ್ಟ್, ಸೂರ್ಯನ ಬೆಳಕು ಹನಿಯೊಳಗೆ ಹೋಗ್ಬೇಕಾದ್ರೆ ಅದು ಸ್ವಲ್ಪ ಬಾಗುತ್ತೆ. ಅದನ್ನ ವಕ್ರೀಭವನ ಅಂತಾರೆ. ಸೆಕೆಂಡ್, ಹಾಗೆ ಬಾಗುವಾಗಲೇ ಆ ಬಿಳಿ ಬೆಳಕು 7 ಬಣ್ಣಗಳಾಗಿ ಒಡೆದು ಹೋಗುತ್ತೆ, ಅಂದ್ರೆ ಚದುರುವಿಕೆ ಆಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಬಣ್ಣದ ವೇವ್ಲೆಂತ್ ಬೇರೆ ಬೇರೆ, ಸೊ ಅವು ಬೇರೆ ಬೇರೆ ಆಂಗಲ್ನಲ್ಲಿ ಬಾಗ್ತವೆ. ಥರ್ಡ್, ಆ ಬಣ್ಣಗಳು ಹನಿಯ ಇನ್ನೊಂದು ಬದಿಗೆ ಬಡಿದು ವಾಪಸ್ ಪ್ರತಿಫಲಿಸುತ್ತೆ. ಇದೇ ಆಂತರಿಕ ಪ್ರತಿಫಲನ. ಲಾಸ್ಟ್ ಸ್ಟೆಪ್, ಹನಿಯಿಂದ ಹೊರಗೆ ಬರುವಾಗ ಮತ್ತೊಮ್ಮೆ ಬಾಗುತ್ತೆ, ಅಂದ್ರೆ ಮತ್ತೆ ವಕ್ರೀಭವನ ಆಗಿ ನಮ್ಮ ಕಣ್ಣಿಗೆ ಬಂದು ಬೀಳುತ್ತೆ. ಆವಾಗಲೇ ನಮಗೆ ಆ ಬ್ಯೂಟಿಫುಲ್ ಕಾಮನ್ ಬಿಲ್ಲು ಕಾಣಿಸೋದು. ಇದು ಬೆಳಕಿನ ಒಂದು ಡಾನ್ಸ್ ಇದ್ದ ಹಾಗಲ್ವಾ? ಆದರೆ ಈ ಇಡೀ ಪ್ರಕ್ರಿಯೆ ಹಿಂದೆ ಒಂದು ಮಾಸ್ಟರ್ ಪ್ರಿನ್ಸಿಪಲ್ ಇದೆ, ಒಂದು ಮೂಲಭೂತವಾದ ವೈಜ್ಞಾನಿಕ ತತ್ವ. ಇದು ಬರೀ ಕಾಮನ್ ಬಿಲ್ಗೆ ಮಾತ್ರ ಕಾರಣ ಅಲ್ಲ, ಆಕಾಶದಲ್ಲೇ ನಮಗೆ ಕಾಣೋ ಬೇರೆ ಬೇರೆ ವಿಸ್ಮಯಗಳಿಗೂ ಇದೇ ಕಾರಣ. ಆ ಮಾಸ್ಟರ್ ಪ್ರಿನ್ಸಿಪಲ್ ಬೇರೆ ಯಾವುದೋ ಅಲ್ಲ, ಅದೇ ವಕ್ರೀಭವನ. ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಇದು ಗೊತ್ತಾದ್ರೆ ಆಕಾಶದ ಎಷ್ಟೋ ಸೀಕ್ರೆಟ್ಸ್ ನಮ್ಗೆ ತಾನಾಗೆ ಅರ್ಥ ಆಗುತ್ತೆ. ಹಾಗಿದ್ರೆ ವಾಯುಮಂಡಲದ ವಕ್ರೀಭವನ ಅಂದ್ರೇನು? ಸಿಂಪಲ್ ಆಗಿ ಹೇಳೋದಾದ್ರೆ, ಬೆಳಕು ನಮ್ಮ ಭೂಮಿಯ ವಾತಾವರಣದ ಬೇರೆ ಬೇರೆ ಲೇಯರ್ಸ್ಗಳ ಮೂಲಕ ಪಾಸಾಗಬೇಕಾದ್ರೆ ಬಾಗೋದು. ಯಾಕಂದ್ರೆ ನಮ್ಮ ವಾತಾವರಣ ಎಲ್ಲಾ ಕಡೆ ಒಂದೇ ಥರ ಇಲ್ಲ ಅಲ್ವಾ? ಕೆಲವು ಕಡೆ ದಟ್ಟವಾಗಿರುತ್ತೆ, ಕೆಲವು ಕಡೆ ತೆಳುವಾಗಿರುತ್ತೆ. ಸೊ ಲೈಟ್ ಒಂದು ಲೇಯರ್ನಿಂದ ಇನ್ನೊಂದು ಲೇಯರ್ಗೆ ಹೋಗಬೇಕಾದ್ರೆ ಅದರ ದಾರಿ ಚೇಂಜ್ ಆಗುತ್ತೆ. ಇಷ್ಟೇ ನೋಡಿ ಇಡೀ ಆಟದ ಹಿಂದಿರೋ ರೂಲ್. ಸರಿ, ಈ ಒಂದೇ ಒಂದು ವಕ್ರೀಭವನದ ತತ್ವದಿಂದ ಬೇರೆ ಏನೆಲ್ಲ ಮ್ಯಾಜಿಕ್ ಆಗತ್ತೆ ಗೊತ್ತಾ ನಮ್ಮ ವಾತಾವರಣದಲ್ಲಿ? ನಾವು ಬಹುಶಃ ದಿನ ನೋಡ್ತೀವಿ, ಆದರೆ ಗಮನಿಸಿರಲ್ಲ. ಬನ್ನಿ ನೋಡೋಣ. ನೋಡಿ, ಈ ವಾಯುಮಂಡಲದ ವಕ್ರೀಭವನದಿಂದ ಆಗುವ 4 ಇಂಟ್ರೆಸ್ಟಿಂಗ್ ವಿಷಯಗಳಿವೆ ಅಂತೆ. 1, ಸೂರ್ಯ ಬೇಗ ಹುಟ್ಟಿದ ಹಾಗೆ ಕಾಣೋದು. 2, ಸೂರ್ಯ ತಡವಾಗಿ ಮುಳುಗಿದ ಹಾಗೆ ಕಾಣೋದು. 3, ನಕ್ಷತ್ರಗಳು ಯಾಕೆ ಮಿನುಗುತ್ತವೆ ಅನ್ನೋದು. ಮತ್ತು 4ನೇದು, ನಾವು ಈಗಷ್ಟೇ ಮಾತಾಡಿದ ಕಾಮನಬಿಲ್ಲು. ಇವೆಲ್ಲದಕ್ಕೂ ಕಾರಣ ಒಂದೇ, ವಕ್ರೀಭವನ. ಅಮೇಜಿಂಗ್ ಅಲ್ವಾ? ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಬರುತ್ತೆ. ಪ್ರತಿದಿನ ಬೆಳಿಗ್ಗೆ ಸೂರ್ಯ ಸ್ವಲ್ಪ ಬೇಗ ಬಂದ ಅಂತ, ಸಾಯಂಕಾಲ ಸ್ವಲ್ಪ ಲೇಟಾಗಿ ಹೋದ ಅಂತ ಯಾಕನ್ಸುತ್ತೆ? ಇದು ಬರೀ ನಮ್ಮ ಕಣ್ಣಿನ ಭ್ರಮೆನಾ, ಅಥವಾ ಇದ್ರ ಹಿಂದೆ ಸೈನ್ಸ್ ಇದೆಯಾ? ವಿಷಯ ಏನಂದ್ರೆ, ಸೂರ್ಯೋದಯ ಆಗ್ಬೇಕಾದ್ರೆ ಸೂರ್ಯ ಆಕ್ಚುಯಲ್ ಆಗಿ ಕ್ಷಿತಿಜದ ಅಂದ್ರೆ ಹಾರೈಸನ್ ಕೆಳಗೆ ಇರ್ತಾನೆ. ಆದರೆ ಅವನಿಂದ ಬರೋ ಬೆಳಕು ವಾತಾವರಣಕ್ಕೆ ಎಂಟರ್ ಆದ ತಕ್ಷಣ ಬಾಗಿ ನಮ್ಮ ಕಣ್ಣಿಗೆ ಬಂದು ಬೀಳುತ್ತೆ. ಅದಕ್ಕೆ ನಮ್ಗೆ ಸೂರ್ಯ ಮೇಲ್ ಬಂದಾಯ್ತು ಅಂತ ಅನ್ಸುತ್ತೆ. ಅದೇ ರೀತಿ ಸೂರ್ಯಾಸ್ತದ ಹೊತ್ತಲ್ಲೂ ಆಗೋದು. ಸೂರ್ಯ ಮುಳುಗ್ದ ಮೇಲೂ ಅವನ ಬೆಳಕು ಬಾಗಿ ಬರೋದ್ರಿಂದ ನಮ್ಗೆ ಇನ್ನೂ ಕಾಣಿಸ್ತಾನೆ ಇರ್ತಾನೆ. ಹಾಗಿದ್ರೆ ಈ ಟೈಮ್ ಗ್ಯಾಪ್ ಎಷ್ಟು? ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಬರೋಬ್ಬರಿ 2 ನಿಮಿಷ. ಹೌದು, ಆಕ್ಚುಯಲ್ ಸನ್ರೈಸ್ಗಿಂತ 2 ನಿಮಿಷ ಮುಂಚೆನೇ ನಮಗೆ ಸೂರ್ಯ ಕಾಣೋಕ್ ಶುರುವಾಗ್ಬಿಡ್ತಾನೆ. ಹಾಗೆ ಸನ್ಸೆಟ್ ಆದ ಮೇಲೂ 2 ನಿಮಿಷಗಳ ಕಾಲ ಕಾಣಿಸ್ತಾನೆ ಇರ್ತಾನೆ. ಅಂದ್ರೆ ಒಂದು ದಿನಕ್ಕೆ ಸುಮಾರು 4 ನಿಮಿಷದಷ್ಟು ಹಗಲು ನಮಗೆ ಎಕ್ಸ್ಟ್ರಾ ಸಿಗೋದು ಇದೇ ವಕ್ರೀಭವನದಿಂದ. ಇದೇ ಕತೆ ನಕ್ಷತ್ರಗಳ್ದೂ ಕೂಡ. ರಾತ್ರಿ ಹೊತ್ತು ಸ್ಟಾರ್ಸ್ ಟ್ವಿಂಕಲ್ ಆಗೋದು ನೋಡಿದಿವಲ್ವಾ? ಅದಕ್ಕೂ ಇದೇ ಕಾರಣ. ಆ ನಕ್ಷತ್ರಗಳಿಂದ ಬರೋ ಬೆಳಕು ನಮ್ಮ ವಾತಾವರಣದಲ್ಲಿರೋ ಬೇರೆ ಬೇರೆ ಲೇಯರ್ಗಳ ಮೂಲಕ ಬರಬೇಕಾದ್ರೆ ಅಲುಗಾಡ್ಕೊಂಡು ಬರ್ತದೆ, ಅಂದ್ರೆ ಪದೇ ಪದೇ ಬಾಗುತ್ತೆ. ಅದಕ್ಕೆ ನಮ್ಗೆ ಅವು ಮಿನುಗಿದ ಹಾಗೆ ಕಾಣಿಸೋದು. ಸಿಂಪಲ್ ಆಗಿ ಹೇಳಿದ್ರೆ, ಲೈಟ್ ನಮ್ಮ ಅಟ್ಮಾಸ್ಫಿಯರ್ ಮೂಲಕ ಮಾಡುವ ಒಂದು ವಾಬ್ಲಿ ಜರ್ನಿ ಅಷ್ಟೇ. ಸರಿ, ಹಾಗಿದ್ರೆ ಇಷ್ಟೊತ್ತು ನಾವು ಮಾತಾಡಿದ್ರಿಂದ ತಿಳಿದು ಬಂದ ಪ್ರಮುಖ ಅಂಶಗಳನ್ನ ಒಂದ್ಸರಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಮೊದಲನೇದಾಗಿ, ನೀರಿನ ಪ್ರತಿಯೊಂದು ಹನಿಯೂ ಒಂದು ಪುಟ್ಟ ಪ್ರಿಸಮ್ ಇಂದಾಗೆ. ಎರಡನೇದು, ಈ ಹನಿಗಳು
ಬೆಳಕನ್ನ ಭಾಗಿಸಿ ಚದುರಿಸಿ ಪ್ರತಿಫಲಿಸಿ ಆ 4 ಸ್ಟೆಪ್ ಪ್ರಾಸೆಸ್ ಮೂಲಕ ಕಾಮನಬಿಲ್ಲನ್ನು ಸೃಷ್ಟಿಸುತ್ತದೆ. ಮೂರನೇ ಹಾಗೂ ಅತಿ ಮುಖ್ಯವಾದ ಅಂಶ, ಈ ಎಲ್ಲದರ ಹಿಂದಿರೋ ಮಾಸ್ಟರ್ ಪ್ರಿನ್ಸಿಪಲ್ ವಾಯುಮಂಡಲದ ವಕ್ರೀಭವನ, ಅಂದ್ರೆ ನಮ್ಮ ವಾತಾವರಣದಲ್ಲಿ ಬೆಳಕು ಬಾಗೋದು. ಕೊನೆಯದಾಗಿ ಇದೇ ಒಂದು ತತ್ವ ಕಾಮನಬಿಲ್ಲು, ಸೂರ್ಯ ಬೇಗ ಹುಟ್ಟೋದು, ತಡವಾಗಿ ಮುಳುಗೋದು ಮತ್ತೆ ನಕ್ಷತ್ರಗಳು ಮಿನುಗೋದು, ಹೀಗೆ ಎಲ್ಲವನ್ನೂ ವಿವರಿಸುತ್ತೆ. ಹೋಗೋ ಮುಂಚೆ ಒಂದು ಪ್ರಶ್ನೆ. ಈ ಬೆಳಕು ಅನ್ನೋದು ಇಂಥ ಎಷ್ಟೊಂದು ವಿಸ್ಮಯಗಳನ್ನ ಸೃಷ್ಟಿಸುತ್ತಲ್ವಾ? ಇದಲ್ದೆ ಬೆಳಕಿನಿಂದ ಆಗುವ ಬೇರೆ ಯಾವ ಅದ್ಭುತಗಳನ್ನ ಎಲ್ಲಾದ್ರೂ ನೋಡಿದಿರಾ? ಯೋಚನೆ ಮಾಡಿ ನೋಡಿ. ಒಂದು ಗ್ಲಾಸ್ ನೀರಲ್ಲಿ ಪೆನ್ಸಿಲಿಟ್ಟಾಗ ಅದು ಯಾಕೆ ಬಾಗಿದ ಹಾಗೆ ಕಾಣುತ್ತೆ? ಹೀಗೆ ನಮ್ಮ ಸುತ್ತಮುತ್ತ ಬೆಳಕಿನ ಆಟ ನಡಿತಾನೇ ಇರುತ್ತೆ. ಮುಂದಿನ ಸಾರಿ ಆಕಾಶ ನೋಡುವಾಗ ಖಂಡಿತ ಈ ವಿಜ್ಞಾನದ ದೃಷ್ಟಿಯಿಂದ ನೋಡಿ, ಇನ್ನಷ್ಟು ವಿಸ್ಮಯಗಳು ಸಿಗ್ಬಹುದು.